I'm the most laziest person in the world. After meeting her, there have been a lot of changes in my life. ಮೇಘನ್ನ ನಾನು ಫಸ್ಟ್ ಟೈಮ್ ಮೀಟ್ ಆಗೋಕ್ಕಿಂತ ಮೊದಲು ಫಸ್ಟ್ ಅವಳನ್ನ ಮ್ಯಾಟ್ರಿಮೋನಿ ವೆಬ್ಸೈಟಲ್ಲಿ ನೋಡಿದ್ದೆ. ಲೈಕ್ ವೆನ್ ಐ ವಾಸ್ ಸರ್ಚಿಂಗ್ ಫಾರ್ ಬ್ರೈಡ್. ಸೊ ಆವಾಗ ಐ ಫೌಂಡ್ ಹರ್ ಪ್ರೊಫೈಲ್ ಪ್ರಿಟಿ ವೆಲ್ ಆ್ಯಂಡ್ ಆಲ್ಸೋ ನಾನು ತುಂಬ ನಕ್ಷತ್ರ ರಾಶಿ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಆ್ಯಂಡ್ ಅವಳದು ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿತ್ತು ಕೂಡ. ಅವ್ರ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮನ ಕಾಲ್ ಮಾಡಿ ಒಂದಿನ ಆಲ್ಮೋಸ್ಟ್ 6 months ಬ್ಯಾಕ್ ಕಾಲ್ ಮಾಡಿ ಪ್ರಪೋಸಲ್ ಇದು ಮಾಡಿದ್ರು. ಆ್ಯಂಡ್ ನಮ್ಮದು ನಂಬರ್ ಎಕ್ಸ್ಚೇಂಜ್ ಪೇರೆಂಟ್ಸೇ ಮಾಡಿಕೊಟ್ರು. ಸೊ ಮಾತಾಡಿದ್ವಿ. ಫಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ 1.5 hour ಮಾತಾಡಿದ್ವಿ. ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಲಾಂಗ್ ಮಾತಾಡ್ತೀವಿ ಅಂತ. ವಿ ಫೆಲ್ಟ್ ಗುಡ್ ಅಬೌಟ್ ಈಚ್ ಅದರ್. ದೆನ್ ವಿ ಮೆಟ್ ಇನ್ ಒನ್ ಕ್ಯಾಫೆ. ನನ್ನ ತಂಗಿನೂ ಬಂದಿದ್ಲು, ಅವಳ ಫ್ರೆಂಡ್ ಕೂಡ ಬಂದಿದ್ಲು, ರಮಶ್ರೀ. ವಿ ಹ್ಯಾಡ್ ಅ ಗುಡ್ ಟೈಮ್ ದೇರ್ ಆ್ಯಂಡ್ ವಿ ಎಕ್ಸ್ಚೇಂಜ್ ಅ ಲಾಟ್ ಆಫ್ ಥಿಂಗ್ಸ್ ಬಿಟ್ವೀನ್ ಅಮಂಗ್ ಅವರ್ ಸೆಲ್ಸ್ ಆ್ಯಂಡ್ ವಿ ಹ್ಯಾವ್ ಕೆಪ್ಟ್ ದ್ಯಾಟ್ ಆಸ್ ಅ ಪ್ರಾಮಿಸ್ ಟು ರೆಸ್ಟ್ ಆಫ್ ಅವರ್ ಲೈಫ್ಸ್. ಹೇಳ್ಬೇಕಾದ್ರೆ ಭಾವ ನನಗೆ ತುಂಬ ಒಂದು ಸೆಟ್ ಆಗ್ತಾರೆ. ಸೊ ನಂದು ಮತ್ತು ಅವರ ಮೈಂಡ್ ಸೆಟ್ ತುಂಬ ಸೆಟ್ ಆಗ್ತದೆ. ಮೇಘ ನನಗೆ ಅತ್ತಿಗೆ ಅಂತ ಹೇಳೋದಕ್ಕಿಂತ ನನಗೆ ಫ್ರೆಂಡ್ ಆಗಿ ಸಿಕ್ಕಿದ್ದಾರೆ. ನಂದು ಮತ್ತು ಅವ್ರದ್ದು ಆ್ಯಕ್ಚುಲಿ ರಾಶಿ ನಕ್ಷತ್ರ ಸಹ ಸೇಮ್, ಮತ್ತು ನಮ್ಮದು ವೈಬ್ಸ್ ಫುಲ್ ಮ್ಯಾಚ್ ಆಗ್ತದೆ. ಒಂದೇ ಥರ ಥಾಟ್ಸ್. ನನ್ನ ಅಣ್ಣನಿಗೆ ಹೇಗಾಗಿದೆ ಅಂತಂದರೆ ಈಗ ನಂದು ಮದುವೆ 4 months ಬ್ಯಾಕ್ ಆದಷ್ಟೇ. ಸೊ ತಂಗಿನ ಕಳಿಸಿಕೊಟ್ಟು ಈಗ ಹೆಂಡತಿ ಬರ್ತಿದ್ದಾರೆ. ಅವನಿಗೆ ಒಂದೇ ರಾಶಿಯವರು ಮತ್ತೆ ಬಂದು ಸೇರ್ತಿದ್ದಾರೆ. ಸೇಮ್ ಥಾಟ್ಸ್ ವೈಬ್ಸ್ ಎಲ್ಲ ಉಂಟು. ಸೊ ಇಟ್ಸ್ ಲೈಕ್ ಐ ಆಮ್ ಲಕ್ಕಿ ಟು ಹ್ಯಾವ್ ಹರ್ ಆಸ್ ಮೈ ಅತ್ತಿಗೆ. ಎಷ್ಟು ಕ್ಲೋಸ್ ನೀವು ಮತ್ತು ನಿಮ್ಮ ಸಿಸ್ಟರ್? ಆ ಬಾಂಡಿಂಗ್ ಹೆಂಗಿದೆ? ಬಾಂಡಿಂಗ್ ಹೇಳಿದರೆ ಜಗಳ ಮಾಡ್ತಾ ಇರ್ತೀವಿ. ಸೊ ಎಲ್ಲಿ ತುಂಬ ಲವ್ ಇರುತ್ತೋ ಅಲ್ಲಿ ಜಗಳ ಇದ್ದೇ ಇರುತ್ತೆ. ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಅವ್ರದ್ದು ಒಂದು ಒಳ್ಳೆ ಕಂಪ್ಯಾಟಿಬಿಲಿಟಿ. ಎಂತ ಅಂತ ಹೇಳಿದ್ರೆ ಒಮ್ಮೆ ನನ್ನ ಅಣ್ಣ ಸ್ವಲ್ಪ ಪಾಪ ಇದ್ದರೆ ಮೇಘ ತುಂಬ ಜೋರಿರ್ತಾರೆ, ಮೇಘ ತುಂಬ ಪಾಪ ಆದರೆ ಅಣ್ಣ ತುಂಬ ಜೋರಿರ್ತಾರೆ. ಸೊ ಅವ್ರದ್ದೊಂದು ಒಂಥರ ಕಾಂಬಿನೇಷನ್ ಒಳ್ಳೆದಿದೆ. ಬಡ ಭಾಯ್ ಆ್ಯಂಡ್ ಛೋಟಾ ಅತ್ತಿಗೆ. उनका शॉर्ट टेम्पर आते बाकी तो पूरा शी इज गुड.
ಆ ಶಾರ್ಟ್ ಟೆಂಪರ್ಗೆ ಸರಿಯಾದ ಪವನ್ ರಾವ್ ಸಿಕ್ಕಿ ಈಸ್ ವೆರಿ ಚಿಲ್. ಸೊ ಅಂಚ ಇಪ್ಪೋಡು ಆ್ಯಕ್ಚುಲಿ ಆಪೋಸಿಟ್ ಅಂಚ ಇತ್ತನ ಒಂಚೂರು ಮಿಕ್ಸ್ ಇದ್ದಿರ್ಬೋದು. ಪವನ್ ಅಲ್ಲಿ ಬೆಸ್ಟ್ ಮೇಘ್ಜಿ ಸಿಕ್ಕಿದ್ದಾರೆ. ಸ್ವಲ್ಪ ತಡ್ಕೋದ್ರು ಅಲ್ಲ. ಕಂಗ್ರ್ಯಾಚುಲೇಷನ್ ಮೇಘಜಿ ಸಿಕ್ಕಿದ್ದಾರೆ, ನೀವು ಆಲ್ ದಿ ಬೆಸ್ಟ್ ಮೇಘಜಿ ಸಿಕ್ಕಿದ್ದಾರೆ. ಇಲ್ಲ ಪವನ್ಗೆ ಹೇಳ್ಬೇಕು. ನಮ್ಮದು ಇವಾಗ ಸ್ಕೂಲಿಂದ ಕಾಲೇಜ್ ಆ ಥರ ಎಲ್ಲ ಬರಬೇಕಾದ್ರೆ ಎಷ್ಟೋ ಜನ ಬಂದರು ಹೋದರು, ಎಷ್ಟೋ ಜನ ಇವಾಗಲೂ ಉಳ್ಕೊಂಡಿದ್ದಾರೆ, ಕೆಲವರು ಜಸ್ಟ್ ಸುಮ್ಮನೆ ಹಿಂಗೆ ಜಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಬಟ್ ಅವಳು ಅಂದರೆ ನನ್ನ ಲೈಫಲ್ಲಿ ಕಾನ್ಸ್ಟೆಂಟ್ ಲೈಕ್ ಬೆಸ್ಟಿ. ಹಾಂ ಬೆಸ್ಟಿ. ಮೇಘ ಸ್ವಲ್ಪ ಪಕ್ಕ ರಿಯಾಕ್ಟ್ ಆಗ್ತಾರೆ, ಅಂದರೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೊತಾಳೆ. ಬಟ್ ಇವರು ತುಂಬಾ ಕೂಲ್, ಒಂಥರ ಚಿಲ್ಲಾಗಿರ್ತಾರೆ ಯಾವುದೇ ವಿಷಯ ಬರಲಿ. ಸೊ ಅಲ್ಲಿಂದ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿ ಫುಲ್ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಇದ್ದರೆ, ಸೊ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಅವಳಿಗೆ ಅವಳ ಇಂಟ್ರೆಸ್ಟ್ ಫೀಲ್ ಮಾಡಿಬಿಟ್ಟು ಈ ಮೇಕಪ್ ಎಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅವಳಿಗೆ. ರೆಡಿ ಆಗೋದಂದರೆ ತುಂಬ ಇಂಟ್ರೆಸ್ಟ್. ನನಗೆ ಲೀಸ್ಟ್ ಇಂಟ್ರೆಸ್ಟೆಡ್ ನನ್ನ ಫೀಲ್ಡ್. ಸೊ ನಾನು ಇವಾಗಲೂ ಅಷ್ಟೇ ಈ ಮದುವೆಗೂ ಕೆಲವು ಪರ್ಚೇಸ್ ಮಾಡಬೇಕು ಐಟಮ್ಸ್ ಅವಳ ಹತ್ರ ಸಜೆಷನ್ ತೊಗೊಂಡೇ ಮಾಡಿರೋದು. ಸೊ ಮೇ ಬಿ ನೆಕ್ಸ್ಟ್ ಫ್ಯೂಚರಲ್ಲಿ ಕೂಡ ಅವಳ ಹತ್ರನೇ ಕೇಳ್ತೀನಿ. ಬಿಕಾಸ್ ಇದರಲ್ಲೆಲ್ಲ ಅವಳು ನಂಗೆ ಗುರುತಾರೆ. ഞാനല്ല ഏപ്പല പണം തുപ്പേവ എങ്ക് ജോക്കുലാനക എങ്ക് പണ്ട എന്ന ജോക്കുలు ಅಂಚನೆ ಕೊಡು ಪಂಡ ಮೇಘಲೆಕ್ಕನೆ ಪಂಡ ಫಸ್ಟ್ ಪ್ರಿಯಾರಿಟಿ ಪೇರೆಂಟ್ಸ್ಗೆ ಕೊಡು ಫ್ಯೂಚರ್ ಪುರಾಲೋಚನೆ ಅನ್ಸತ್ತೆ ಸತ್ಯ ಯಾನ ಮೇಘದಲ್ಲ ಪಂಡ. ಮೇಘ ಅಂದರೆ ಶಿ ಈಸ್ ಒನ್ ಅಮೇಝಿಂಗ್ ಪರ್ಸನ್ ಎವ್ರಿ ಒನ್ ಶುಡ್ ಹ್ಯಾವ್ ಇನ್ ದೇರ್ ಲೈಫ್. ತುಂಬ ರೆಸ್ಪಾನ್ಸಿಬಿಲಿಟಿ ನನಗಿದೆ, ನನಗಿಂತ ಜಾಸ್ತಿ ಅವಳಿಗಿದೆ. ಓಕೆ, ಅವಳಿಗೆ ಅದನ್ನು ಅವಳು ಖಂಡಿತ ಅದನ್ನ 100% ಆಗಿ ಮಾಡ್ತಾಳೆ. ನನ್ನ ರೆಸ್ಪಾನ್ಸಿಬಿಲಿಟಿನೂ ಕರೆಕ್ಟಾಗಿ ಮಾಡೋಕ್ಕೆ ಅವಳು ನನ್ನ ದಾರಿ ತೋರಿಸ್ತಾಳೆ, ಅದು 100% ಶೋರ್. ನಮಗೆ ತುಂಬ ಖುಷಿಯಾಗತ್ತೆ, ಯಾಕಂದರೆ ಅವಳು ಇಷ್ಟಪಟ್ಟ ಆದ ಹುಡುಗನನ್ನು ನಾವು ಚಾಯ್ಸ್ ಮಾಡಿದ್ರಲ್ಲಿ ಇಷ್ಟಪಟ್ಟ ಹುಡುಗನನ್ನು ಮದುವೆ ಸಂತೋಷದಿಂದ ಮದುವೆ ಆಗಿದ್ದಾಳೆ. ನನಗೆ ಅದೇ ಅವಳು ಸಂತೋಷಪಟ್ಟರೆ ನಾವು ಸಂತೋಷ ಪಡ್ತೇವೆ. ನನ್ನ ಒಂದು ಪಾರ್ಟ್ ಕಳ್ಕೊಂಡೆ ಅಂತ ಅನಿಸಿಕೆ ಆಗ್ತಾಯಿದೆ. ಆದರೆ ಧರ್ಮ ಅದು, ನಾನು ಹಾಗೆ ಗ್ರಹಿಸಬಾರ್ದು. ಅಂದರೆ ನಮ್ಮ ಮನೆಯಿಂದ ನನ್ನ ಶರೀರದ ಒಂದು ಪಾರ್ಟ್ ಕಳಚಿಕೊಂಡಿದ್ದೇನೆ ಅಂತ ಆಗ್ತದೆ. എങ്ങോട്ട് പ്രീതിയുണ്ട് അപ്പയുടെ ലഞ്ചൻ ഞാനായിട്ട് ലഞ്ചൻ എൻ്റെ പ്രീതിയിട്ടില്ല దాల అడ్వైస్ మల్పరారేకి ఏం చెప్పుడు బంతేనా మనైతే పోయిన ఇళ్ళు ఆ ఇల్లడే సరి అది ఇప్పుడు ಎಂಕಲ್ ಮಾಡಲೆಕ್ಕ ನನ್ನ ಅಕ್ಕಲ್ ಮಾಡಲೆಕ್ಕ ಎಂಕಲ್ ಅಕ್ಕಲಿಗೆ ಜವಾಬ್ದಾರಿನ ಕೊಡ್ತು ಬಿಡ್ತು ಎನ್ನ ಮಗಲ ಲೆಕ್ಕನೆ ತೋಳು ಅರೆ ಕೊಂಚ ವಿಶ್ ಮಲ್ಪೆ ಶುಭ ಹಾರೈತು ಮತ್ತೆ ಮತ್ತೆ ಒಂಜಿ ಹಂತೋಡು ಬತ್ತಿ ಬಿಟ್ಟು ಒಂಜಿ ಮದ್ಮೆ ಆಂಡು ಅವೇ ಥರ ವೆಚ್ಚತ್ತು ಅವು ಸಕ್ಸಸ್ ಆಂಡು ನನ್ನ ದುಂಬಲ ಜೀವನ ಸುಖಮಯ ಆವಡ್ ಪಡೆದು ಆರಿಸುತ್ತಾರೆ. ಮಗ ಬೆಸ್ಟ್ ಅವನ ಬಗ್ಗೆ ಒಂದು ಮಾತಾಡಲಿಕ್ಕಿಲ್ಲ. ಹಾಗೆ ನನ್ನ ಮಗಳಿದ್ದಾಳೆ, ಎಲ್ಲ ಅರೇಂಜ್ಮೆಂಟ್ ಅವಳು ನನ್ನ ಮಗಳು. ನಮಗೆ ಪ್ಲ್ಯಾನ್ ಇಲ್ಲ, ಎಲ್ಲ ಒಂದು ಪ್ಲ್ಯಾನ್. ಏನಿದ್ರು ಅವಳು ಹಿಂಗೆ ಮಾಡಿಯಪ್ಪ ಹಿಂಗೆ ಮಾಡಿಯಪ್ಪ ಅದೇ ರೀತಿ ಮಾಡಿಕೊಂಡು ಹೋಗಿದ್ದೆ. ಇಷ್ಟವರೆಗೆ ನೀನು ನನ್ನ ಮಗ, ಇನ್ನು ನನ್ನ ಸೊಸೆಯಿಂದ ಪಾರ್ಟಿನವನು, ಇನ್ನು ಏನಿದ್ದು ಅವಳಿಗೆ ಸಪೋರ್ಟ್. ನೀನು ಹೆಂಗೆ ಅಂತ ನನ್ನ ಕಂಟ್ರೋಲ್ ಇದ್ದಿ. ಇನ್ನು ಅವಳನ್ನು ನೀನು ಏನಾರು ಮಾಡಲಿ ಇದು ಮಾಡಲಿಕ್ಕೆ ಕೊಡು, ಜಾಗ್ರತೆ ಇರು. ಅವಳಿಗೆ ಏನು ಬೈಯುವಂಗಿಲ್ಲ, ಏನು ಮಾತಾಡುವಂಗಿಲ್ಲ. ಏನಿದ್ರು ಅವಳನ್ನು ನನ್ನ ಮಗಳಾಗ ನೋಡ್ಕೊಂಡು. ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾವು ತಿರುಪತಿ ಪ್ಲ್ಯಾನ್ ಮಾಡಿದ್ದಾಗ ಅದೇ ಟೈಮಲ್ಲಿ ಅವರು ಕನೆಕ್ಟ್ ಆಗಿದ್ದು. ಸೊ ಆ ಸ್ಟೋರಿ ಸ್ಟಾರ್ಟಿಂದ ನಮಗೆ ಗೊತ್ತಿದೆ. ಸೊ ತುಂಬ ಕ್ಲೋಸ್ ಆಗಿ ಇವಾಗ ಫೈನಲಿ ಮ್ಯಾರೇಜ್ ಆಗ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್. ಹ್ಯಾಪಿ ಮ್ಯಾರೇಜ್. ನಾನು ಮತ್ತು ಪವನ್ ಅಂತ ಹೇಳಿದ್ರೆ ನಾವು 10 ವರ್ಷ ಡಿಫ್ರೆನ್ಸ್ ಇದೆ, ಬಟ್ ಅದು ಗೊತ್ತಾಗೋದಿಲ್ಲ. ಯಾಕಂದರೆ ಇಲ್ಲಿ ಅಷ್ಟು ಕ್ಲೋಸ್ ಆಗಿದ್ದೇವೆ ನಾವು ಒಟ್ಟಿಗೆ ಗೇಮ್ ಆಡೋದು,
ಕ್ರಿಕೆಟ್ ಆಡೋದು ಇದರಲ್ಲಿ ನಾವು ಒಟ್ಟಿಗೆ ಜಾಸ್ತಿ ಸ್ಪೆಂಡ್ ಮಾಡ್ತೇವೆ ಟೈಮು. ಪವನ್ ತುಂಬ ಕ್ಲೋಸ್ ಅಂದರೆ ನಾವು ತುಂಬ ಎಷ್ಟು ಅಟ್ಯಾಚ್ಮೆಂಟ್ ಅಷ್ಟೇ ಜಾಸ್ತಿ ಹೈಯೆಸ್ಟ್ ಫೈಟಿಂಗ್ ಮಾಡಿದ್ದು ನಾವೇ ಸಣ್ಣದಿರುವಾಗ. ಎಷ್ಟು ಫೈಟ್ ಮಾಡ್ತೀವೋ ಅಷ್ಟೇ ಕ್ಲೋಸ್ ಆಗಿ ನಾವು ಒಂದು ಫೈಟಿಂಗ್ ಅಂದರೆ ಒಂದು 10 ಮಿನಿಟ್ಸ್ ಫೈಟಿಂಗ್, ಆಮೇಲೆ ಅದೆಲ್ಲ ಕೂಲಾಗಿ ಪುನಃ ಅಂದರೆ ಅವನಿಗೆ ಕೋಪ ಜಾಸ್ತಿ, ಸಣ್ಣದಿರುವಾಗಲೇ ಕೋಪ ಜಾಸ್ತಿ. ಇವತ್ತು ಮದುವೆ ಆಗ್ತಾ ಇದ್ದಾನೆ, ತುಂಬ ಖುಷಿ ವಿಷಯ ಇದೆ ಅದು. ಹಾಗೆ ಅವನಿಗೆ ಮದುವೆ ಅಂತೇಳಿ ಗೊತ್ತಾದ ಮೇಲೆ ನಮಗೆ ತುಂಬ ಖುಷಿ ಆಯಿತು. ಮೊನ್ನೆಂದ ಮೇಲೆ ಎಲ್ಲ ಮನೆಯಲ್ಲಿ ಎಲ್ಲ ಎಂಜಾಯ್ ಮಾಡಿಕೊಂಡು ಇವತ್ತು ಏನು ಫೈನಲಿ ಇವತ್ತು ಮದುವೆ, ನಾಳೆದೆಲ್ಲ ತುಂಬ ಕಾರ್ಯಕ್ರಮಗಳಿದೆ. ಸೊ ಎಲ್ಲ ಒಂದು ಫ್ಯಾಮಿಲಿ ತುಂಬ ಒಂದು ಖುಷಿಯಾಗಿ ಒಟ್ಟಿಗೆ ಇದನ್ನೆಲ್ಲ ಆಚರಿಸ್ತಾ ಇದ್ದೀವಿ. 4 ದಿವಸ ಒಂದು ಫಂಕ್ಷನ್ಗೆ ಬಂದರೆ ಹೋಗುವಾಗ ಅಳುತ್ತಾ 4 ದಿನ ನಮ್ಮ ಜೊತೆಗಿದ್ರೆ 5ನೇ ದಿನ ಅವನು ಹೋಗುವಾಗ ಖಂಡಿತ Tell me about your marriage day. How was it? It was very dreamy, I can say. Okay. ಮಾತು ಮಿತವಾಗಿ ಇರಬೇಕು, ಜಾಸ್ತಿ ಇರಬಾರ್ದು. ಒಂದು ವೇಳೆ ಮಾತಾಡಿದ್ರು ಅದು ಹೊಂದಿಕೊಂಡಿರಬೇಕು, ತಕ್ಷಣ ಮರಿಬೇಕು. ಅವನೇನು ಹೇಳಿದ್ರು, ಇವಳು ಏನು ಹೇಳಿದ್ರು, ಅವನು ಆ ಸಹಜೀವನ ಅಂತ ಬರೋದು ಮರೆತರೆ ಮಾತ್ರ. ಅದನ್ನೇ ಹಿಡ್ಕೊಂಡ್ರೆ ಜೀವನ ಸರಿಯಾಗೋದಿಲ್ಲ. ಅಂದರೆ ಬೆಸ್ಟ್ ಸಿಸ್ಟರ್, ನನಗೆ ತುಂಬ ಇಷ್ಟ ಅವಳು ಅಂತ ಹೇಳಿದರೆ. ತುಂಬ ಮಿಸ್ ಮಾಡ್ತೀನಿ ನಾನು, ಯಾಕಂತ ಹೇಳಿದರೆ ಮೇ ಬಿ ಇನ್ನು ಮುಂದೆ ಹೇಗೆ ಅಂತ ಗೊತ್ತಿಲ್ಲ, ಆದರೂ ಸ್ವಲ್ಪ ಯಾವಾಗಲೂ ಅಷ್ಟು ಕ್ಲೋಸ್ ಇರ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಒಂದು ಅಷ್ಟೇ. ತುಂಬ ಮಿಸ್ ಮಾಡ್ಕೊಳ್ತೀನಿ ಅಷ್ಟೇ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಕ್ಕ, ಖುಷಿಯಾಗಿರು, ಯಾವತ್ತು ಖುಷಿಯಾಗಿರು, ಚೆನ್ನಾಗಿರಿ ಇಬ್ಬರು ಕೂಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯು. ಮೇಘನ್ಗೂ ಪವನ್ ರಾವ್ ಅಂದರೆ ನನ್ನ ಭಾವನ್ಗೂ ಹ್ಯಾಪಿ ಮ್ಯಾರಿಡ್ ಲೈಫ್. ಅವರು ಯಾವಾಗ ಚೆನ್ನಾಗಿದ್ದು ದೇವರು ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು. I think it's the best thing happened to me. You're the most amazing person I know and I will always know. I love you.